ಯಾರು? ಬೀರಣ್ಣ. ಯಾಕಪ್ಪ ಅಳ್ತಾ ಇದೀಯ ಬೀರಣ್ಣ? ಏನಾಯ್ತು ಏನಾಯ್ತು ಅಂತ ಹೀಗೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದೀಯೋ ಬೀರಣ್ಣ? ಏನು ಹೇಳಲಿ ಬಲವಂತಪ್ಪನವರೇ, ನನ್ನ ಸರ್ವಸ್ವವೇ ನಾಶವಾಗಿ ಹೋಯ್ತು. ಆ ಶ್ರೀಮಂತ ಶಿವಮಾರ್ ಶೆಟ್ಟರ್ ಸಾಲದಾಗ ಮನೆ ನುಂಗಿ 8 ಮಕ್ಕಳನ್ನ ಹೊರ ಹಾಕಿದ್ರು. ಮಲ್ಲೆ ನನ್ನ ಹೆಂಡತಿ ಜಡ್ಡವಳು, ಮೇಲೆ 10 ದಿನದ ಬಾಳತಿ ಬೇರೆ. ತಂಡಾಗ ಗಡಗಡ ನಡಿಗಿ ಸತ್ತು ಹೋದ ನಡಿ ಸತ್ತು. ಯಾರಿಗೆ ಹೇಳಣ್ಣ ನನ್ನ ಗೋಳನ್ನ? ಅಯ್ಯೋ ಪಾಪ, ಶ್ರೀಮಂತರ ದೌರ್ಜನ್ಯಕ್ಕೆ ಒಬ್ಬ ಬಡ ಮುತ್ತೈದೆ ಮಣ್ಣು ಸೇರಿದಳೆ. ಕಟುಕ ದೇವರೇ, ಇದು ನಿನ್ನ ದಯಾದೃಷ್ಟಿ, ಇದು ನಿನ್ನ ಸಮತಾ ಭಾವವೇ? ಒಂದೆಡೆ ಸಾವು ನೋವುಗಳಿಂದ ಬೊಬ್ಬೆ ಒಡೆಯುತ್ತಿರುವ ಬಡವರ ಆಕ್ರಂದನ, ಮತ್ತೊಂದೆಡೆ ಅದೇ ಬಡವರ ರಕ್ತ ಹೀರಿ ನಕ್ಕು ನಡೆಯುತ್ತಿರುವ ಸಿರಿವಂತರ ಚಕ್ರದ. ಬಡ ದೇವ, ಬಡವ ಬೆಳೆದ ಇಬ್ರು ನಿನ್ನ ಮಕ್ಕಳೇ. ಆದ್ರೆ ಈ ಬಡವರಿಗೆ ಆ ಸವತಿ ಮಕ್ಕಳ ದೃಷ್ಟಿ. ಉಪಾಯವಿಲ್ಲ ಬೀರಣ್ಣ. ಈ ವಿಷಯವನ್ನು ನನಗೆ ಮೊದಲೇ ತಿಳಿಸಿದ್ದರೆ ಅವರ ಹಣವನ್ನಾದರೂ ಕಟ್ಟಿ ಬರ್ಬೋದಾಗಿತ್ತು. ಈ ವಿಷಯದಲ್ಲಿ ತುಂಬಾ ತಪ್ಪು ಮಾಡಿಬಿಟ್ಟೆ ಬೀರಣ್ಣ, ನೀನು ತುಂಬಾ ತಪ್ಪು ಮಾಡಿಬಿಟ್ಟೆ. ಹೌದು ದಣಿ, ಎಷ್ಟಂತಹ ನಿಮಗೆ ತೊಂದರೆ ಕೊಡಲಿ, ಈಗಾಗಲೇ ನನ್ನ ಹೆಂಡತಿಯ ಉಪಚಾರಕ್ಕಾಗಿ ಸಾಕಷ್ಟು ಖರ್ಚು ನೀವು ಮಾಡುತ್ತೀರಿ. ಅದಲ್ಲದೆ ಅಕ್ಕಿ ಹಿಟ್ಟು ಬೆಲ್ಲ ಎಲ್ಲ ನಿಮ್ಮ ಮನೆಯಿಂದ ನಮ್ಮ ಮನೆಗೆ ಕಳಿಸಿಕೊಟ್ಟಿದ್ದೀರಿ. ಇಷ್ಟಾದ ಮೇಲೆ ಅವರಿಗೆ ಹೆಚ್ಚಿನ ತೊಂದರೆ ಕೊಡಬೇಡಂತ ನನ್ನ ಹೆಂಡತಿ ಬಾಯಿ ಕಟ್ಟಿಬಿಟ್ಟಳು ದಣಿ, ಬಾಯಿ ಕಟ್ಟಿಬಿಟ್ಟಳು. ಅದೇ ಅವಳ ಮರಣಕ್ಕೆ ಕಾರಣವಾಯಿತು ದಣಿ, ಅದೇ ಅವಳ ಮರಣಕ್ಕೆ ಕಾರಣವಾಯಿತು. ಹೌದಪ್ಪ, ಹೌದು, ನಿನ್ನ ಹೆಂಡತಿ ಭೂಮಿ ತೂಕದ ಹೆಣ್ಣು ಬೀರಣ್ಣ. ಪರರಿಗೆ ತೊಂದರೆ ಕೊಡುವ ಜೀವ ಉಳಿದಲ್ಲಪ್ಪ. ಆದ್ರೆ ಏನ್ ಮಾಡೋದು? ಮೊದಲು ನೀನು ದುರ್ದೈವಿ, ನಿನ್ನ ಮಕ್ಕಳು ದುರ್ದೈವಿಗಳು. ಹೋಗಿ ನಡೆ ಬೀರಣ್ಣ. ಬಾರದು ಬಪ್ಪದು ಬಪ್ಪದು ತಪ್ಪದು ಎಂಬ ಆರ್ಯವಾಣಿಯಂತೆ ಯಾರಿಗೆ ಯಾವ ಸಮಯದಲ್ಲಿ ಏನು ಗಳಿಸಬೇಕು ಅದು ಗಳಿಸ್ತಕ್ಕಿದ್ದೆ. ಇದರಲ್ಲಿ ಮಾಡುವುದೇನಿದೆ ಬೀರಣ್ಣ? ನಡಿಯಪ್ಪ. ಹೀಗೆ ಹೇಳುತ್ತಾನಿದ್ರೆ ಮಕ್ಕಳು ಗಾಬರಿ ಆಗ್ತವೆ. ನಡೆ, ಮೊದಲು ಹೋಗಿ ಆ ಮುತ್ತೈದೆ ಶವ ಸಂಸ್ಕಾರ ಮಾಡೋಣ. ನಾವು ಅಮ್ಮ ಕುಲದೇವಿ, ನಾನು ನನ್ನ ಜೀವನದಲ್ಲಿ ಯಾರಿಗೆ ಏನು ದ್ರೋಹ ಮಾಡಿದೀನಿ ಅಂತ ಈ ಜನ್ಮದಲ್ಲಿ ನನ್ನ ಹೊಟ್ಟೆಯಲ್ಲಿ ಒಂದೇ ಒಂದು ಮಗುವನ್ನ ನೀನು ನನಗೆ ದಯಪಾಲಿಸಲಿಲ್ಲ ಅಮ್ಮ. ಹೆಣ್ಣಾಗಿ ಹುಟ್ಟಿದ ಮೇಲೆ ಆ ಹೆಣ್ಣಿಗೆ ಮುಕ್ತಿ ಬರಬೇಕು ಅಂದ್ರೆ ಅವಳಿಗೆ ಒಂದು ಸಂತಾನ ಭಾಗ್ಯ ಬೇಕೇ ಬೇಕು ತಾಯಿ. ಆದ್ರೆ ಮಕ್ಕಳಿಲ್ಲದ ಹೆಣ್ಣನ್ನ ಈ ಜನರು ನಿಂದಿಸುವ ರೀತಿ, ಬಂಜೆ ಬಂಜೆ ಅಂತ ಕೂಗಿ ಕರೆಯುವ ರೀತಿಯನ್ನ ಕೇಳಲು ನನ್ನ ಮನಸ್ಸೇ ಒಪ್ಪುತ್ತಿಲ್ಲ ತಾಯಿ, ಮನಸ್ಸೇ ಒಪ್ಪುತ್ತಿಲ್ಲ ಅಮ್ಮ. ನನಗೆ ತಿಳಿದಿರುವ ಹಾಗೆ ನಾನು ನನ್ನ ಜೀವನದಲ್ಲೇ ಯಾರಿಗೂ ದ್ರೋಹವನ್ನು ಬಗೆದವಳಲ್ಲ. ಆದ್ರೆ ನನ್ನ ಸಂಕಟವನ್ನ ನೋಡುತ್ತಾ ಸುಮ್ಮನೆ ಕುಳಿತಿದ್ದೀಯ ತಾಯಿ. ನಾನೇನು ದ್ರೋಹ ಮಾಡಿದ್ದೀನಿ ಅಂತ ನನಗಿಷ್ಟೊಂದು ನಿಂದೆ ಕೊಟ್ಟು ನನಗೆ ಈ ರೀತಿ ಕಣ್ಣೀರು ಹಾಕಿಸ್ತಾ ಇದೆಯಲ್ಲ ತಾಯಿ. ನನ್ನಿಂದ ಇದನ್ನು ಕೇಳಲಾಗ್ತಾ ಇಲ್ಲ, ಕೇಳಲಾಗ್ತಾ ಇಲ್ಲ. ಸಾವಿತ್ರಿ, ದಕ್ಕಲಾರದ ಮಕ್ಕಳಿಗಾಗಿ ಅದು ಎಷ್ಟು ದಿನ ಅಂತ ಹತ್ತು ಕಣ್ಣೀರಾಗ್ತಾ ಇದೆಯಾ ಸಾವಿತ್ರಿ? ಬೇಕು, ಮಕ್ಕಳನ್ನು ಹೇರುವುದಕ್ಕೂ ಪುಣ್ಯ ಬೇಕು, ಹೆತ್ತ ಮಕ್ಕಳನ್ನು ದಕ್ಕಿಸಿಕೊಳ್ಳುವುದಕ್ಕೂ ಪುಣ್ಯ ಬೇಕು. ನಾವಿಬ್ರು
ಆ ಭಾಗ್ಯನೇ ಪಡೆದು ಬಂದಿಲ್ಲ ಅಂದಾಗ ಸುಮ್ಮನೆ ಅಳೋದ್ರಿಂದ ಏನು ಪ್ರಯೋಜನ ಸಾಧ್ಯ? ನಿಜ ಸ್ವಾಮಿ, ನೀವು ಹೇಳುತ್ತಿರುವ ಮಾತು 100ಕ್ಕೆ 100ರಷ್ಟು ಸತ್ಯ ರೀ. ಹೆತ್ತ ಮಕ್ಕಳನ್ನ ದಕ್ಕಿಸಿಕೊಳ್ಳುವಷ್ಟು ಭಾಗ್ಯವನ್ನ ಪಡೆದುಕೊಂಡು ಬಂದಿಲ್ಲ ರೀ ನಾನು ಅಂತ ನಿರ್ಭಾಗ್ಯ ಹೆಣ್ಣು ರೀ, ಅಂತ ನಿರ್ಭಾಗ್ಯ ಹೆಣ್ಣು ರೀ. ಒಂದಲ್ಲ ಎರಡಲ್ಲ 4 ಜನ ಮಕ್ಕಳು ಹುಟ್ಟಿದ್ರು ಕೂಡ ಒಂದೇ ಒಂದು ಕದ್ದನನ್ನ ತೊಟ್ಟಿಲಲ್ಲಿ ತೂಗಿ ನನ್ನ ಕೈಯಿಂದ ಎತ್ತಿ ಆಡಿಸಿ ಮಕ್ಕಳಿಗೆ ಹೆಸರಿಡುವ ಭಾಗ್ಯವನ್ನ ಪಡೆದುಕೊಂಡು ಬಂದಿಲ್ಲ. ಅದು ನನ್ನ ಹಣೆ ಬರದಲ್ಲಿ ಇಲ್ಲ ಅಂತ ಕಾಣುತ್ತೆ ನೋಡಿ. ನನ್ನಂತ ನಿರ್ಭಾಗ್ಯ ಹೆಣ್ಣನ್ನ, ನನ್ನಂತ ಬಂಜೆ ಹೆಣ್ಣನ್ನ ನೀವು ನಿಮ್ಮ ಮನೆ ತುಂಬಿಸಿಕೊಂಡು ನಿಮ್ಮ ವಂಶದ ಮರ ಹಬ್ಬದಂತೆ ಮಾಡಿಕೊಂಡು ಬಿಟ್ರಿ. ತಪ್ಪು ತಪ್ಪು. ಇದುವೇ ಹೆಣ್ಣಿನ ಜೀವನದಲ್ಲಿ ವಂಶ ಪರಂಪರವಾಗಿ ಬೆಳೆದು ಬಂದ ಸದ್ಭಾವನೆ ಹಿರಿತನ. ಹೆಣ್ಣು ಜಗದ ಕಣ್ಣು, ಹೆಣ್ಣು ಜಗದ ತಾಯಿ, ಹೆಣ್ಣು ಧರ್ಮ ದೇವತೆ. ಎಲ್ಲವೂ ನಿಜ. ಆದರೆ ಅನ್ಯರ ತಪ್ಪುಗಳನ್ನ ತನ್ನ ತಲೆ ಮೇಲೆ ಏರಿಸಿಕೊಳ್ಳುವ ಹುಚ್ಚು ಹವ್ಯಾಸವೇ ತನ್ನನ್ನು ಅದಂಪತನಕ್ಕೊಯ್ಯುವ ಹಳತೆ ಗೋಲೆಂಬುದನ್ನು ಅರಿಯಲಾಗದ ಅಲ್ಪ ಬುದ್ಧಿಯ ಅಬಲೆಯೇ ಈ ಹೆಣ್ಣು. ಅಂತೆಯೇ ಅವಳ ಸರಳ ಹೃದಯದ ದುರುಪಯೋಗ ಪಡಿಸಿಕೊಂಡ ಈ ಗಂಡು ಸಮಾಜ ಇನ್ನೊಂದು ಮತ್ತೊಂದು ಮೊಗದೊಂದು ಮದುವೆಯಾಗಿ ಭವ್ಯತೆಯ ಭಾವ ಸಾಗಿಸಿದೆ ಸಾವಿತ್ರಿ. ಆದರೆ ವಂಶ ಪರಂಪರೆಯ ಮರಳು ಭಕ್ತಿಗೆ ಮಾರು ಹೋದ ಈ ಹೆಣ್ಣು ಸಮಾಜ ಇಂದಿಗೂ ಬಹಳ ಬಂಧನದಲ್ಲಿಯೇ ಬಂದಿಯಾಗಿ ಜೀವನವನ್ನ ತೇದು ಸಣ್ಣದಾಗುತ್ತಿದೆ ಸಾವಿತ್ರಿ. ವಂಶ ವೃಕ್ಷದ ಕುಡಿಯ ಕೊನರಿ ಸಿಗಲಾರದ ಪಂಚ ತೊಟ್ಟಿಲ ಭಾಗ್ಯಹೀನ ಹೆಣ್ಣು ನೀನೆಂದು ಹಿಂದೆ ಆಡಿಸಿಕೊಳ್ಳುವೆಯಲ್ಲ. ನಿಜ, ಒಂದು ವೇಳೆ ಆ ತಪ್ಪು ನನ್ನದೇ ಯಾಕಾಗಿರಬಾರದು? ನನ್ನ ಪಾಪದಿಂದಲೇ ಹುಟ್ಟಿದ ಮಕ್ಕಳು ತೊಟ್ಟಿಲೇರುವ ಪುಣ್ಯವೇ ಅದಕ್ಕೆ ಸುರಿಗುತ್ತಿರಬಾರದು ಸಾವಿತ್ರಿ. ದಯವಿಟ್ಟು ಅಂತ ಮಾತನ್ನು ಮಾತ್ರ ಮಾತಾಡ್ಬಿಡಿ. ಯಾಕಂದ್ರೆ ಸದಾ ಕಾಲ ಪರೋಪಕಾರವನ್ನೇ ಮಾಡುತ್ತಾ ನಿಮ್ಮ ಜೀವವನ್ನೇ ತೆಗೆದು ಬಿಟ್ಟಿದ್ದೀರಾ. ಅಣುವೇಣು ದೃಢ ಕಾಷ್ಟಗಳಲ್ಲೂ ಕೂಡ ಪಾಪ ಅನ್ನುವುದು ನಿಮಗೆ ಗೊತ್ತಿಲ್ಲ ಅಂದಾಗ ಈ ತಪ್ಪು ನಿಮ್ಮಿಂದಾಗಿಲ್ಲ ಸ್ವಾಮಿ, ನಿಮ್ಮಿಂದಾಗಿಲ್ಲ. ನೋಡಿ, ಇದೆಲ್ಲ ನನ್ನಿಂದನೇ ಆಗಿರುವುದು ಸ್ವಾಮಿ, ನನ್ನಿಂದನೇ ಆಗಿರುವುದು. ಅಲ್ವೇ? ತಪ್ಪು ಯಾರ್ದಾದ್ರೆ ಏನಂತೆ ಸಾವಿತ್ರಿ? ದಂಪತಿಗಳಿಬ್ಬರು ಬಾಳರದ ಜೋಡಿ ಚಕ್ರಗಳಲ್ಲದು. ಇದರಲ್ಲಿ ಒಂದು ಚಕ್ರ ಮುಗ್ಗರಿಸಿದ್ರು ಕುಂಠಿತವಾಗುವುದು ನಮ್ಮ ಸಂಸಾರ ತಾನೆ. ಹೋಗ್ಲಿ ಬಿಡೆ ಸಾವಿತ್ರಿ, ಮಕ್ಕಳಿಲ್ಲ ಎಂಬ ಬೆಕ್ಕಸಿ ಕಾರಣಕ್ಕೆ ಇಷ್ಟೊಂದು ರಾಧಾಂತನ. ನೋಡು ಸಾವಿತ್ರಿ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಬದುಕದಿದ್ದರೇನಾಯಿತು? ಜೋಪಾನ ಮಾಡಲು ಊರಿನಲ್ಲಿ ಅನೇಕ ಪರದೇಶಿ ಮಕ್ಕಳು. ಮಗನಂತೆ ಭಾವಿಸಿದ ಮುದ್ದು ಮೈದುನ ರವೀಂದ್ರ ನಾಳೆ ಅವನಿಗೊಂದು ಮದುವೆ ಮಾಡಿ ಅವನ ಹೆಂಡತಿಯ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳನ್ನು ನಿನ್ನನ್ನು ಅಮ್ಮ, ನನ್ನನ್ನು ಅಪ್ಪ ಅಂತ ಕರೀಲಿಕ್ಕಿಲ್ವೇ ಸಾವಿತ್ರಿ? ನಿಜ ಸ್ವಾಮಿ, ನನಗೀಗ ಉಳಿದಿರುವ ಆಸೆ ಅಂದ್ರೆ ಅದೊಂದೇ ರೀ. ಆದಷ್ಟು ಬೇಗನೆ ಆ ರವೀಂದ್ರ ನಮ್ಮ ಮನೆಗೆ ಬಂದ ಮೇಲೆ ಅವನಿಗೆ ಲಗ್ನ ಮಾಡಿಬಿಟ್ರೆ ಅವನ ಹೊಟ್ಟೆಯಲ್ಲಿ ಹುಟ್ಟಿ ಬರುವ ಮಕ್ಕಳನ್ನ ನನ್ನ ಕೈಯಾರೆ ಎತ್ತಿ ಆಡಿಸಿ ತೊಟ್ಟಿಲಲ್ಲಿ ಹಾಕಿ ತೂಗಿ ಜೋಗಳ ಹಾಡಬೇಕು ರೀ. ಅದೊಂದೇ ರೀ, ಅದೊಂದೇ ನನ್ನ ಆಸೆ ರೀ, ನನ್ನ ಆಸೆ. ಸರಿ ಸರಿ, ಇವತ್ತೇ ಆ ರವಿಯ ರಿಸಲ್ಟ್. ಇಷ್ಟರಲ್ಲಿ ಅವನು ಬಂದ್ರೆ ಬರ್ಬೋದು. ಬಂದ ತಕ್ಷಣ ಮೊದಲು ಅವನ್ನ ಮದುವೆಗೆ ಒಪ್ಪಿಸ್ಬಿಡು, ಆಯ್ತಾ ಸಾವಿತ್ರಿ? ಸಾವಿತ್ರಿ, ಅಂದ ಹಾಗೆ ಆ ಬೀರಣ್ಣನ ಹೆಂಡತಿ ಶಿವಮಾರ ಚಟ್ರ ಕೃತ್ಯದಿಂದ ಹಸುರೇಗಿದಳು ಸಾವಿತ್ರಿ. ಏನ್ ಹೇಳ್ತಾ ಇದ್ದೀಯ? ಆ ವಲ್ಲಭ ಸತ್ತು ಹೋದ್ಲ? ಶಿವ ಶಿವ. ಹೌದು ಸಾವಿತ್ರಿ, ಹೌದು. ಪಾಪ, ಚಿಕ್ಕ ಪುಟ್ಟ ಮಕ್ಕಳೆಲ್ಲ ಹೊರ ಬಾಗಿಲಲ್ಲಿ ನಿಂತು ರೋಗಿಸ್ತಾ ಇದ್ರು.
ಇದಕ್ಕೆಲ್ಲ ಶಿವಕುಮಾರ ಶೆಟ್ಟರ ದುಷ್ಕೃತ್ಯವೇ ಕಾರಣ ಅಂತ ಗೊತ್ತಾದ ಮೇಲೆ ನಾನೇ ಅವರ ಹಣವನ್ನು ಕೊಟ್ಟು ವೀರನನ್ನ ಮನೆಗೆ ಕಳಿಸಿಕೊಟ್ಟೆ. ಹೋಗು ಸಾವಿತ್ರಿ, ಹೋಗು. ಆ ಹಸಿದು ಹಲಬುವ ಬಡ ಮಕ್ಕಳಿಗೆ ಒಂದು ತುತ್ತು ಅನ್ನವನ್ನಾದರೂ ಕೊಟ್ಟು ಸಮಾಧಾನ ಹೇಳಿ ಬಾ, ಹೋಗು. ಹಾಗೆ ಅದು ಅಲ್ಲರಿ, ಆ ಶಿವರಾಮ ಶೆಟ್ಟರಿಗೆ ಬಡವರ ಮೇಲೆ ಯಾಕೆ ಇಷ್ಟೊಂದು ಕೋಪ? ನೋಡು ಸಾವಿತ್ರಿ, ಅದು ಅವರವರ ಗುಣಧರ್ಮ. ನೋಡು, ಅಡವಿಯಲ್ಲಿ ಜಿಂಕೆಯಂತ ನಿರುಪದ್ರವ ಜೀವಿಗಳು ಇರುತ್ತವೆ, ಹುಲಿಯಂತ ಕ್ರೂರ ಮೃಗಗಳು ಇರುತ್ತವೆ. ಆದರೆ ಶೆಟ್ಟರ ಸ್ವಭಾವ ಯಾವಾಗಲೂ ಬಡವರ ರಕ್ತಕ್ಕಾಗಿಯೇ ಹೊಂಚು ಹಾಕುವ ಹುಲಿಯ ಸ್ವಭಾವ. ಬಡವರು ಇಂಥವರ ಕಪಿಮುಷ್ಟಿಯಿಂದ ಪಾರಾಗಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಇದೇ ಸಾವಿತ್ರಿ, ಆದ್ರೆ ಅದಕ್ಕೆ ಒಕ್ಕಟ್ಟು ಪರಿಶ್ರಮಗಳ ಪರಿಪೂರ್ಣತೆ ಬೇಕು. ಅದಕ್ಕಾಗಿ ನಾನು ನಮ್ಮೂರಿನ ಬಡ ರೈತರ ಕಲ್ಯಾಣಕ್ಕಾಗಿ ಒಂದು ಸಹಕಾರಿ ಸಂಘವನ್ನ ನಿರ್ಮಿಸುವ ವಿಚಾರದಲ್ಲಿದ್ದೇನೆ. ಅದಕ್ಕಾಗಿ ಅದರ ವಿಮರ್ಶೆಗಾಗಿ ರಾಮನಗೌಡರಿಗೆ ಬರಹೇಳಿಕೆ, ಇಷ್ಟರಲ್ಲಿ ಅವರು ಬರಬಹುದು. ಸಾವಿತ್ರಿ, ನೀನು ಮೊದಲು ಹೋಗಿ ಆ ಬೀರಣ್ಣನ ಮಕ್ಕಳ ವಿಚಾರನ ಮಾಡಿ ಒಂದು ತೊತ್ತು ಊಟ ಕೊಟ್ಟು ಬಂದ್ಬಿಡಿ ಸಾವಿತ್ರಿ. ಆಗ್ಲಿ ಸ್ವಾಮಿ, ನೀವು ಹೇಳಿದಂತೆ ಆಗ್ಲಿ. ನಮಸ್ಕಾರ ಪಂಡಿಗೌಡ್ರೆ. ಅದಕ್ಕೆ ಬರಲಿಕ್ಕೆ ಹೇಳಿ ಕಳಿಸಿದ್ರಂತೆ? ಹೌದು ಗೌಡ್ರೆ, ಗ್ರಾಮದಲ್ಲಿ ಶ್ರೀಮಂತರ ಪುಂಡಾಟಿಕೆ ಹೆಚ್ಚಾಗಿ ಬಡವರು ಬಾಳುವುದು ಬಹಳ ಕಷ್ಟವಾಗಿದೆಯಲ್ಲ ಗೌಡ್ರೆ? ಹೌದ್ರಿ ಅಪ್ಪ, ನಾನು ಬೀರಪ್ಪನ ಹೆಂಡತಿ ವಿಚಾರವನ್ನು ಕೇಳಿದೆ. ಆದರೆ ಮಾಡುವುದೇನು, ದುಡ್ಡಿದ್ದವನೇ ದೊಡ್ಡಪ್ಪನೆನ್ನುವ ಈಗಿನ ಕಾಲದಲ್ಲಿ ನೀವು ಹೇಳಿದ ಹಾಗೆ ಬಡವರು ಬಾಳುವುದು ಕಷ್ಟವಾಗಿದೆ ಬಲವಂತಪ್ಪ. ಅದೇನೋ ಸರಿ ಗೌಡ್ರೆ, ಆದ್ರೆ ಎಲ್ಲರೂ ಹೀಗೆ ಅಂತ ಸುಮ್ಮನೆ ಕುಳ್ಕೊಂಡ್ಬಿಟ್ರೆ ಬಡವರಿಗೂ ಒಂದು ನೆಮ್ಮದಿಯ ಬಾಳು ಅಂತ ಬೇಡವೆ ಗೌಡ್ರೆ. ಬೇಕು ಬಲವಂತಪ್ಪ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲರೂ ಇದ್ದುದರಲ್ಲಿಯೇ ಸೌಖ್ಯವಾಗಿ ಬಾಳಬೇಕು. ಆದರೆ ರಾಕ್ಷಸಿ ತೃಷೆಯ ದುಷ್ಟ ದೇಹದಿಂದೊಳಗೂಡಿದ ಶಿವಕುಮಾರ ಶೆಟ್ಟಿ ಅಂತ ಶ್ರೀಮಂತರೇ ಹೆಚ್ಚಾಗಿರುವ ಈಗಿನ ಕಾಲದಲ್ಲಿ ನೀವು ಹೇಳಿದ ಹಾಗೆ ಬಡವರಿಗೆ ಎಲ್ಲಿದೆ ನ್ಯಾಯ, ಎಲ್ಲಿದೆ ನೀತಿ? ಒಂದು ವೇಳೆ ಶೆಟ್ಟರು ಶೌಚಾಲಯ ತೋರಿದ್ದರೆ ಬೀರಪ್ಪನ ಬಾಳು ಬರಿದಾಗಬಹುದಿತ್ತೆ ಬಲವಂತಪ್ಪ, ನೀವೇ ಹೇಳಿ. ಹೋಗ್ಲಿ ಬಿಡಿ ಶೆಟ್ರೆ, ಒಬ್ಬ ಶಿವಕುಮಾರ ಶೆಟ್ಟಿಯಿಂದ ಈ ಊರಿಗೆ ಏನಾಗಬೇಕಾಗಿದೆ? ಗ್ರಾಮ ನಿವಾಸಿಗಳಾದ ನಾವೆಲ್ಲರೂ ಒಕ್ಕಟ್ಟಾದ್ರೆ ಬಡವರ ಏಳಿಗೆ ದೊಡ್ಡ ಮಾತಲ್ಲ ಗೌಡ್ರೆ. ಆದ್ರೆ ಏನ್ ಮಾಡ್ಬೇಕಂತೀರ ಬಲವಂತಪ್ಪ? ನಿಮ್ಮ ವಿಚಾರವನ್ನು ನನಗೆ ಸ್ಪಷ್ಟವಾಗಿ ತಿಳಿಸಿದರೆ ನಾನು ನನ್ನ ಕೈಯಿಂದಾದ ತ್ಯಾಗ ಮಾಡೋದಕ್ಕೆ ಸಿದ್ಧ. ಇದರಲ್ಲಿ ತ್ಯಾಗದ ಅವಶ್ಯಕತೆ ಇಲ್ಲ ಗೌಡ್ರೆ. ನಾವೀಗ ನಮ್ಮೂರಲ್ಲಿ ಒಂದು ಸಹಕಾರಿ ಸಂಘವನ್ನ ನಿರ್ಮಿಸುವ ವಿಚಾರದಲ್ಲಿದ್ದೇನೆ. ಅದರ ವತಿಯಿಂದ ಬಡವರಿಗೆ ಆಪತ್ಕಾಲದಲ್ಲಿ ಸಾಲ ದೊರೆಯುವುದಲ್ಲದೆ ರೈತರ ಭೂಮಿಗೆ ಬೇಕಾದ ರಾಸಾಯನಿಕ ಗೊಬ್ಬರ, ನೀರಿನ ಪೂರೈಕೆ ಆಗುತ್ತದೆ. ಅಲ್ಲದೆ ಭೂಮಿಯ ಫಲವತ್ತತೆ ಹೆಚ್ಚಾಗಿ ಗ್ರಾಮದಲ್ಲಿ ಸಮೃದ್ಧಿ ಉಂಟಾಗುತ್ತದೆ. ಅತಿ ಚಿಕ್ಕ ಚಿಕ್ಕ ಬಡ್ಡಿಯೊಂದಿಗೆ ಕಂತು ಕಂತುಗಳಾಗಿ ಮುಟ್ಟಿಸುವ ಸಾಲ ಬಡವರಿಗೆ ಭಾರವೂ ಆಗುವುದಿಲ್ಲ. ಅಂದ ಮೇಲೆ ನಾವ್ಯಾಕೆ ಈ ಕೆಲಸ ಮಾಡಬಾರದು ಅಂತ. ಹಾಗಿದ್ದರೆ ಯಾರು ಬೇಡ ಅಂತಾರೆ ಬಲವಂತಪ್ಪ? ಯಾವ ರೀತಿಯಿಂದಲಾದರೂ ಬಡವರ ಕಲ್ಯಾಣವಾದರೆ ಸಾಕಲ್ಲವೇ? ಸರಿ, ನಾನು ಇವಾಗ ಚಾವಡಿ ಕಡೆಗೆ ಹೋಗಿ ಎಲ್ಲ ರೈತರನ್ನು ಕರೆಸಿ ಸಭೆ ಮಾಡುತ್ತೇನೆ. ನೀವು ಸಹ ಆದಷ್ಟು ಬೇಗ ಚಾವಡಿಗೆ ಬಂದುಬಿಡಿ. ನಮಸ್ಕಾರ. ನಮಸ್ಕಾರ. ಅಲ್ಲ, ಈ ನಮ್ಮೂರಿನ ಬಡವರೆಲ್ಲ ಈ ಲಾಭ ಬಡಕರ ಕೈಯಲ್ಲಿ ಸಿಕ್ಕ ಹಾಗೆ ಮಾಲ್ ಕೊಡ್ತಾರಲ್ಲ, ನಮ್ಮ ಬಡವರ ಅವನತಿಗೆ ಅದು ಒಂದು ಕಾರಣ ಅಂತ ಹೇಳ್ಬೋದು. ಒಂದು ವೇಳೆ ಅದೇ ಸಹಕಾರ ಸಂಘದಿಂದ ಒಂದು ಅಂಗಡಿಯನ್ನು ತೆಗೆದ್ರೆ ಬಡವರಿಗೂ ಸರ್ಕಾರಕ್ಕೂ ಸಂಸ್ಥೆಗೂ ಕೀರ್ತಿ ಅಲ್ಬೇಕು. ಹಾಗಿದ್ದರೆ ಅದನ್ನು ಸ್ಥಾಪಿಸೋಣ ಬಲವಂತ. ಏನು ದೊಡ್ಡ ವಿಷಯ ಅದು? ಯಾವುದಕ್ಕೂ ಚರ್ಚೆ ಮಾಡಿ ನಿರ್ಧಾರಕ್ಕೆ ಬರೋಣವಂತೆ. ನೀವು ಆದಷ್ಟು ಚಾವಡಿಗೆ ಬಂದು ಬಿಡಿ. ನಾನಿನ್ನು ಬರಲಿ. ಹೋಗಿ ಬಂದಿದ್ದಾರೆ. ಪಾಪರಿ, ಆ ಬಡ ಮಕ್ಕಳ ಗೋಳಾಟವನ್ನ ನೋಡ್ತಾ ಇದ್ರೆ ನನ್ನ ಕರುಳೆ ಕಿತ್ತಿ ಬಂದಂತಾಗ್ತಾ ಇದ್ದಾರೆ. ಆ ಚಿಕ್ಕ ಚಿಕ್ಕ ಮಕ್ಕಳು ಅಲ್ಲಿ ನಿಂತ್ಕೊಂಡು ಚೊರ್ರೋ ಮರ್ರೋ ಅಂತ ಸಂಕಟದಿಂದ ಅರಳುತ್ತಿರುವಾಗ ನಿಜಕ್ಕೂ ನನಗೆ ತಡೆದುಕೊಳ್ಳಲು ಆಗ್ಲೇ ಇಲ್ಲ.
ಆ ಬೀರಪ್ಪನನ್ನ ನಾನು ಕೇಳಬೇಕು ಅನ್ಕೊಂಡಿದ್ದೆ. ನೋಡಪ್ಪ, ಈ ಮಕ್ಕಳನ್ನ ನನಗೆ ಕೊಟ್ಟು ಬಿಡು, ನಾನೇ ಜೋಪಾನ ಮಾಡ್ತೇನೆ ಅಂತ ಕೇಳಬೇಕು ಅಂತ ಅನ್ಕೊಂಡಿದ್ದೇನೆ. ಕೇಳಬೇಕಿತ್ತೆ, ಕೇಳಬಹುದಾಗಿತ್ತು ರೀ. ಆದ್ರೆ ಪಾಪ ಆ ಹೆತ್ತ ಕರುಳಿಗೆ ಅದೆಷ್ಟು ಮನಸ್ಸಿಗೆ ಬೇಸರವಾಗುತ್ತೋ ಅಂತ ನಾನು ಸುಮ್ಮನೆ ಬಂದುಬಿಟ್ಟೆ. ಅಲ್ವೇ ಮಕ್ಕಳ ಮೇಲೆ ಅದಷ್ಟೊಂದು ಆಸೆ ನಿನಗೆ. ನೋಡು ಸಾವಿತ್ರಿ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಬದುಕದಿದ್ದಿರೇನಾಯಿತು, ನಿನ್ನ ಮೈದಿನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನಾದರೂ ಎತ್ತಿ ಮುದ್ದಾಡಿ ಈ ಪಂಚ ತೊಟ್ಟಿಲಿನ ಬೇಗುದಿಯಿಂದ ಮಕ್ಕಳ ಹೋಗಿ ಸಾವಿತ್ರಿ. ಈಗ ಆ ಬೀರಪ್ಪನ ಮಕ್ಕಳ ಯೋಗಕ್ಷೇಮವನ್ನ ಯಾರು ನೋಡ್ಕೊಡ್ತಾರೆ ಸಾವಿತ್ರಿ? ಅದೇನೆ, ಅವಳ ಹಿರಿಯ ಮಗಳು ನಾಗು ಅಂತ ಇದ್ದಾಳೆ, ಅವಳೇ ನೋಡ್ಕೊಳ್ತಾಳೆ ಅಂತ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಪಾಪ ಆ ಬಡ ಹುಡುಗಿ ನರ್ಸಿಂಗ್ ಕೋರ್ಸ್ ಓದ್ತಾ ಇದ್ದಾಳೆ ಈಗ. ಹೌದು, ಈ ಸಲ ಪರೀಕ್ಷೆ ಪಾಸ್ ಮಾಡಿದ್ದಾಳೆ. ಪಾಪ ಬೀರಣ್ಣ ಈ ಊರಿನ ದವಾಖಾನೆಯಲ್ಲೇ ಏರ್ಪಾಡು ಮಾಡ್ಬೇಕಂತ ಅದನ್ನ ಆಸೆ. ಆದಷ್ಟು ಬೇಗ ಅದನ್ನು ಮಾಡಿಬಿಡೋಣ. ಸರಿ, ಆದ್ರೆ ಅದಕ್ಕೆ ನೀವು ಕೂಡ ಪ್ರಯತ್ನ ಪಟ್ರೆ ಖಂಡಿತವಾಗಿಯೂ ಆಗೇ ಆಗುತ್ತದೆ ಅಲ್ವೇ? ಬಡವರಿಗೆ ನಾವಲ್ದೆ ಇನ್ಯಾರೇ ಪ್ರಯತ್ನ ಮಾಡಬೇಕು? ಎಷ್ಟು ಬೇಕೋ ಅಷ್ಟು ಪ್ರಯತ್ನ ಮಾಡ್ತೀನಿ ಬಿಡು. ಅಣ್ಣ ಅಣ್ಣ ಬಿಎದಲ್ಲಿ ಕ್ಲಾಸಲ್ಲಿ ಪಾಸ್ ಆಗೋಣ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ. ಯಾರ ತಮ್ಮನೋ ನೀನು? ಈ ಬಲವಂತಪ್ಪನ ತಮ್ಮ ನೀನು? ಅತ್ತಿಗೆ ಅಮ್ಮ, ಇದೆಲ್ಲ ನಿಮ್ಮ ಆಶೀರ್ವಾದದ ಫಲ. ಎಂತ ಹುಚ್ಚಪ್ಪ ನೀನು. ಅಲ್ಲಪ್ಪ, ಇದರಲ್ಲಿ ನನ್ನ ಆಶೀರ್ವಾದದ ಫಲವೇನಿದೆ? ಪ್ರತಿ ವರ್ಷ ಪಾಸ್ ಆದಂತೆ ಈ ವರ್ಷ ಕೂಡ ಪಾಸ್ ಆಗಿದ್ಯಾ? ಹೌದು, ಮತ್ತೆ ಪ್ರತಿ ಸಲವೂ ಪಾಸ್ ಆಗ್ತಿರೋದು ನಿಮ್ಮ ಆಶೀರ್ವಾದದಿಂದಲೇ. ಇಲ್ಲಿದೆ ನೋಡು. ಆ ಕಂಡ್ಕೊಂಡ್ಬಿಟ್ಟಿದ್ದಾನೆ ಇವ ಮೇನ್ ಪಾಯಿಂಟ್ ಅನ್ನ. ರವಿ, BA ಅಂತ ಮುಗಿಸ್ದ್ಯಪ್ಪ, ಮುಂದೇನೋ ಮಾಡ್ತೀಯಾ? ಅಣ್ಣ, ಮುಂದೆ MA ಮಾಡಕಂತ ಮಾಡಿದ್ದೀನಿ ಅಣ್ಣ. ಬಾರಪ್ಪ ಇರು. ಏನಂದ ಕಂದ? MA ಮಾಡಕಂತ ಮಾಡಿದ್ದೀನಿ. ಬಂಗಾರ, ನೀನ್ MA ಮಾಡೋದು ಬೇಡ, ಕತ್ತೆ ಮಾಡೋದು ಬೇಡ, ಗೋಳಾಡೋದು ಬೇಡ. ನೋಡು, ನನ್ ಮುದ್ದು ಮೈದುನ ಆದಷ್ಟು ಬೇಗನೆ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ಕೊಂಡ್ಬಿಟ್ರೆ ಅಷ್ಟೇ ಸಾಕು. ಹೋಗತ್ತಿಗೆ ಎಲ್ಲಾ ವಿಷಯದಲ್ಲೂ ಚೇಷ್ಟೆನ ಮಾಡ್ತಿದ್ದಿರ್ತಲ್ಲ ಅಣ್ಣ. ಅತ್ತಿಗೆಗೆ ನೀ ಸ್ವಲ್ಪ ಹೇಳೋಣ. ಇದರಲ್ಲಿ ಚೇಷ್ಟೆ ವಿಷಯ ಏನು ಬಂತು ರವಿ? ನೋಡ್ ರವಿ, ನಿನ್ನತ್ತಿಗೆ ಒಂದಲ್ಲ ಎರಡಲ್ಲ 4 ಮಕ್ಕಳನ್ನು ಹೆತ್ತರು. ಮಕ್ಕಳನ್ನು ಜೋಗಳಲ್ಲಿ ತೊಟ್ಟಿಲಲ್ಲಿಟ್ಟು ಜೋಗಳ ಹಾಡುವ ಭಾಗ್ಯ ನಿಮ್ಮ ಅತ್ತಿಗೆದಾಗಲಿಲ್ಲಪ್ಪ. ಹೌದಣ್ಣ, ಈ ವಿಷಯದಲ್ಲಿ ದೇವರು ತುಂಬಾ ಅನ್ಯಾಯ ಮಾಡಿಬಿಟ್ಟಣ್ಣ, ಅನ್ಯಾಯ ಮಾಡಿಬಿಟ್ಟ. ಅದಕ್ಕೆ ಆದಷ್ಟು ತೀವ್ರ ನಿನ್ನ ಮದುವೆಯನ್ನಾದರೂ ಮಾಡಿ ನಿನ್ನ ಹೆಂಡತಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನಾದರೂ ಜೋಗಳಲ್ಲಿಟ್ಟು ತೂಗಿ ತನ್ನ ಬಂಜೆ ತೊಟ್ಟಿನಿಂದ ಅವರು ಮುಕ್ತಿ ಹೊಂದಬೇಕಂದಿದ್ದಾಳಪ್ಪ ನಿನ್ನ ಅತ್ತಿಗೆ. ಹಂಗಾರೇನಣ್ಣ, ಈಗಾಗಲೇ ನನ್ನ ಮದುವೆ ಸಿದ್ಧತೆ ನಡೆದಿದೆ, ಕನ್ಯಾನು ನೋಡಿರ್ಬೇಕಲ್ವ? ಇಲ್ಲ ಮಾರಾಯ, ನಾನ್ಯಾಕೆ ಆ ಕೆಲಸ ಮಾಡ್ಲು? ನೋಡ್ರವಿ, ನೀನು ಮೆಚ್ಚಿದ ಕನ್ಯೆ ಇವಳೇ ಎಂದು ಬೊಟ್ಟು ಮಾಡಿ ತೋರಿಸಿದರೆ ಸಾಕು, ನಾನೇ ಮುಂದೆ ನಿಂತು ಮದುವೆ ಮಾಡುತ್ತೇನೆ. ಅಂದ ಹಾಗೆ ಅತ್ತಿಗೆ ಮಾತಿಗೆ ನಿಂದು ಓಟಿದಂಗ ಆಯ್ತಲ್ಲ? ಇಲ್ಲ ಮಾರಾಯ, ನಾನೀಗ ಗಿಡ್ಡಂದೊಂದು ಸ್ವಲ್ಪ ಕರ್ರಗಿರೋದೊಂದು ಹುಡುಗಿದ್ ನೋಡಿದ್ದೀನೋ. ಹಾಗಾದ್ರೆ ನಾ ಮದುವೆನವಲ್ಲಣ್ಣ. ನೋಡ್ರವಿ, ನಿನ್ನ ಮನ ಮೆಚ್ಚಿದ ಹೆಣ್ಣಿನೊಡನೆ ಒತ್ತಾಯದ ಮದುವೆ ಮಾಡೋಷ್ಟು ಮುಟ್ಟಾಳನಲ್ಲೋ ನಿನ್ನ. ನೋಡ್ರವಿ, ನಿನ್ನ ಮನ ಮೆಚ್ಚಿದ ಹುಡುಗಿ ಇವಳೇ ಎಂದು ಬೊಟ್ಟು ಮಾಡಿ ತೋರಿಸಿದರೆ ಸಾಕು, ನಾನೇ ಮುಂದೆ ನಿಂತು ಮದುವೆ ಮಾಡುತ್ತೇನೆ. ಅಣ್ಣ, ನೀವು ಮಾನವರಲ್ಲ ಅಣ್ಣ, ಮಾನವರಲ್ಲ. ಮತ್ತೇನು ಅಂತ ತಿಳ್ಕೊಂಡಿದ್ದೀಯೋ ನಮ್ಮನ್ನ? ಅಣ್ಣ, ನೀವು ನಮಗೆ ದೇವಮಾನವರಣ್ಣ. ನನಗೆ ಜನ್ಮವಿತ್ತ ತಂದೆ ತಾಯಿಗಳ ಸಜೀವ ಮೂರ್ತಿಗಳು ನೀವು. ಹುಚ್ಚ ಹುಡುಗ ನೀನು, ಏನೇನೋ ಬಡಬಡಿಸ್ತಾ ಇರ್ತೀಯ. ಒಂದ್ ನಿಮಿಷ ಇರಪ್ಪ. ತೆಗಿ
ಆದಷ್ಟು ಬೇಗನೆ ದೇವಿಯ ಗುಡಿಗೆ ಹೋಗಿ ಈ ಫಲಪುಷ್ಪಗಳನ್ನ ನೈವೇದ್ಯ ಮಾಡಿಸಿಕೊಂಡು ಬಾ. ಇಲ್ಲ ಅತ್ತಿಗೆ, ಇದೇ ತಾನೇ ಬಂದಿದ್ದೇನೆ. ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಟೀ ಕುಡಿದು ಗುಡಿಗೆ ಹೋಗ್ಬರ್ತೇನೆ. ರವಿ, ಹಾಗೆಲ್ಲ ಮಾತನಾಡಬಾರ್ದು ನೋಡು. ಮೊದಲು ದೇವರ ತೀರ್ಥವನ್ನ ಕುಡಿಯಬೇಕು, ನಂತರ ಟೀ ಕುಡಿಯಬೇಕು. ಅರ್ಥ ಆಯ್ತಾ? ಇಲ್ಲ ಅತ್ತಿಗೆ, ನಾ ಫಸ್ಟ್ ಚಾ ಕುಡಿದ್ರೆ ಆಮೇಲೆ ತೀರ್ಥ ಕುಡಿಯೋದು. ಹಾಕ್ಲೇನ ಒಂದು ಹೇಟ, ಮೊದಲು ಚಹಾ ಕುಡಿದನಂತ ಆಮೇಲೆ ತೀರ್ಥ ಕುಡಿದನಂತ. ತಕ್ಕೊಳ ಕಾಯಿನ ತಗೊಂಡು ಫಲ ನೈವೇದ್ಯ ಮಾಡ್ಕೊಂಬ. ಇಲ್ಲ ನಾ ಹೋಗಿ ಬರ್ತೇನೆ. ಬಾರೋ ಬಾರೋ ರವಿ, ಬಾರೋ ಇಲ್ಲಿ ಬಾರಪ್ಪ. ಅಲ್ವೋ ಅಲ್ಲ, ನಿನ್ನ ಮನಮೆಚ್ಚಿದ ಹೆಣ್ಣಿನಿಗೆ ಮದುವೆ ಮಾಡುತ್ತೇನೆ ಎಂದು ವಚನೆ ಕೊಟ್ಟನಲ್ಲ, ಕಾಲೇಜ್ನಲ್ಲಿ ಯಾವುದಾದ್ರೂ ಒಂದು ಹುಡುಗಿ ನೋಡಿದೀಯೇನೋ? ಹಾಗೆಲ್ಲ ಕೇಳಬಾರ್ದಣ್ಣ ನೀವು. ಎಷ್ಟೋ ಅಲ್ಲಿ ನೀವು ದೊಡ್ಡವರಣ್ಣ. ಸಾವಿತ್ರಿ, ಯಾಕೋ ಏನೋ ಇವತ್ತು ನನಗೆ ಎಲ್ಲಿ ನೋಡಿದ್ರು ನೀನೇ ಕಾಣಿಸ್ತಾ ಇದೀಯ. ಅಲ್ಲಿ ನೋಡಿದ್ರು ನೀನೇ ಕಾಣಿಸ್ತಾ ಇದೀಯ, ಇಲ್ಲಿ ನೋಡಿದ್ರು ಏನೋ. ತಾವರೆ ನನ್ನಾಸೆಯಾಸರೆ